BR ಪಾಟೀಲ್ ಹಾಗೂ KMF ಅಧ್ಯಕ್ಷ RK ಪಾಟೀಲ್ ಮತ್ತು ಆಳಂದ್ ತಾಲೂಕಿನ ಅಧಿಕಾರಿಗಳು ಸೇರಿ ತೀವ್ರವಾದಂತಹ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣ ಮಾಡ್ಲತ್ತಾರ. ಅದಕ್ಕಾಗಿ ನಾವು ಈ ಜನ ಆಕ್ರೋಶ ಆಂದೋಲನ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಆಳಂದದಲ್ಲಿ ಎಲ್ಲ ಸವಲತ್ತುಗಳು ಪಕ್ಷಪಾತದಿಂದ ಹಂಚಲಾಗತ್ತಾರ. ಯಾವ್ದನ್ನೂ ನಿಯಮ ಪಾಲನೆ ಮಾಡ್ತಾ ಇಲ್ಲ. ಬಡವರಿಗೆ ರೈತರಿಗೆ ಏನು ನಿಯಮಾನುಸಾರ ಸಿಗ್ಬೇಕು ಅವು ಸಿಗ್ತಾ ಇಲ್ಲ. ಮತ್ತು ಕಬ್ಬು ಬೆಳೆಗಾರರಿಗೆ ಕಡಿಮೆ ಬೆಲೆ ಕೊಡ್ಲಿಕತ್ತಾರ. ಈ ಆಳಂದ್ ಶುಗರ್ ಫ್ಯಾಕ್ಟ್ರಿ BR ಪಾಟೀಲ್ ಚಕಾರ ಎತ್ಲಕ್ ತಯಾರಿಲ್ಲ. ಯಾಕಂದ್ರ ಫ್ಯಾಕ್ಟ್ರಿದವ್ರ ಬಲ್ಲಿ ಅವ್ರು ಶಾಮೀಲಾಗ್ಯಾರ. ಮತ್ತು ನಮ್ಮ ಆಳಂದ್ ತಾಲೂಕಿನಾಗ ರೇಷನ್ ಕಾರ್ಡ್ಗಳು ಕಟ್ ಆಗ್ಯಾವ. ನಾವು ಏನು ತನಿಖೆ ಮಾಡ್ರಿ ಅಂತಂದ್ ಕಂಪ್ಲೇಂಟ್ ಕೊಟ್ಟಿವಿ. ಅವು ನಿಷ್ಪಕ್ಷಪಾತವಾಗಿ ತನಿಖೆ ಆದ್ರ ಇವ್ರು BR ಪಾಟೀಲ್ ಅಲ್ಲ RK ಪಾಟೀಲ್ ಜೈಲ್ನಾಗ ಇರ್ತಾರ. ಇವ್ರು ಜೈಲಿಗೆ ಹೋಗ್ತಾರ. ನೇಮಕಾತಿ ಏನ್ KMF ನಾಗ ನೇಮಕಾತಿ ಮಾಡ್ಕೊಂಡಾರ ಅಕ್ರಮವಾಗಿ. ಆ ಅಕ್ರಮದಾಗ ಇವ್ರು ಜೈಲಿಗೆ ಹೋಗ್ತಾರ. ಆದ್ರೆ ತನಿಖೆ ಮಾಡಕ್ ಬಿಡಲ್ಲಾಗ್ಯಾರ ಇವ್ರು. ಮತ್ತ ಅಭಿವೃದ್ಧಿ ಏನ್ ಮಾಡ್ಲತ್ತಾರ? ನಮ್ ತಂದೆಯವ್ರದ್ದು ಏನ್ 300 ಕೋಟಿ ಉಳಿದಿತ್ತು ಅವೇ ಬರೇ ಬದಲಾವಣೆ ಮಾಡಿ ಅವೇ ಪೂಜೆ ಮಾಡ್ಲಿಕತ್ತಾರ. ಅವ್ರ ತಂದಿದ್ದು ಶೂನ್ಯ ಅದ ತಾಲೂಕಾಗ. ಅವರು ಸಲಹೆಗಾರ ಆಗ್ಯಾರ ಮುಖ್ಯಮಂತ್ರಿದು. ಏನ್ ಸಲಹೆಗಾರ? ಇವ್ರು ಕಾಟಾಚಾರ ತಾಳ್ಲಾರ್ದೆ ಸುಮ್ಮೊಂದ್ ಪದವಿ ಕೊಟ್ಟಾರ. ನಿನ್ನೆ ಖರ್ಗೆ ಅವ್ರನ್ನು ಇವ್ರಿಗೆ ಬೈದಾರ. ಏನಂತಂದ್ರೆ ಇವ್ರ ಹೆಸರು ಟೀಕಾಚಾರ್ಯ ಅಂತಂದ್ ಇಟ್ಟಾರ. ಇವ್ರು ನಮ್ ತಾಲೂಕ ಕೀರ್ತಿ ಇದು ಟೀಕಾಚಾರ್ಯ ಅಂತಂದು. ಇವ್ರು BR ಪಾಟೀಲ್ದು ಇಷ್ಟು ದೊಡ್ಡ ನಾಯಕರ ಅಂತಂದ್ ಹೇಳ್ಕೊತಾರ. ಆದ್ರೆ ನಮ್ದು ಮರ್ಯಾದೆ ಇಟ್ಟಿಲ್ಲ ಆಳಂದ್ ತಾಲೂಕ. ಅದಕ್ಕೆ ಇವ್ರು ಮಾತಾಡೋಕ ನೈತಿಕತೆ ಇಲ್ಲ. ಇವ್ರ ಭ್ರಷ್ಟಾಚಾರ ನಾಳೆಗ್ ಬಯಲು ಮಾಡ್ತೀವಿ. ತನಿಖೆ ಆಗ್ಲಿ ಇವ್ರು ಜೈಲಿಗೆ ಹೋಗ್ತಾರೆ. ಡಾಕ್ಯುಮೆಂಟ್ ಸಮೇತನೇ ನಾವು ಕಂಪ್ಲೇಂಟ್ ಕೊಟ್ಟಿವಿ ಲೋಕಾಯುಕ್ತಕ್ಕ ಮತ್ತು ನಿಬಂಧಕರಿಗೆ. ಡಾಕ್ಯುಮೆಂಟ್ ಸಮೇತ ತನಿಖೆ ಆಗ್ಲಿ ಗೊತ್ತಾಗ್ತದಲ್ಲ. ಡಾಕ್ಯುಮೆಂಟ್ ಇಲ್ದೆ ನಾವು ಯಾವ್ದು ಹೇಳಲಾಗಿವಿ. ಕೃಷಿ ಮೇಳ ಅಂತೂ ನನಗ ಹೇಳಕ್ಕೆ ಒಂಥರ ನಾಚಿಕೆ ಆಗ್ಲತ್ತದ. ಇವ್ರು ಇಷ್ಟು ವರ್ಷ ರಾಜಕೀಯ ಮಾಡಿ ಇದು ಸರ್ಕಾರ ಅನುದಾನದಾಗ ಕೃಷಿ ಮೇಳ ಮಾಡ್ಯಾರ. ಅವ್ರು ಹೊಲ್ದಾಗ ಮಾಡ್ಕೊಂಡಾರ. ಅವ್ರು ಬೆನ್ನ ಹತ್ತದಂತ 20-30 ವರ್ಷದಿಂದ ಯಾವ್ದಾರ ಒಬ್ರು ರೈತರು ಹೊಲ್ದಾಗ ಮಾಡ್ಬೋದಾಗಿತ್ತಲ್ಲ. ಅವ್ರ ಬೆಂಬಲಿಗರ ಹೊಲ್ದಾಗ ಅವ್ರ ಹೊಲಾರ ಉದ್ದಾರ ಆಗ್ತಿತ್ತು. ಅವ್ರ ಹೊಲ ಹಾಳು ಬಿದ್ದಿತ್ತು. ಸರ್ಕಾರ ಅನುದಾನ ತಗೊಂಡು ಅವ್ರ ಹೊಲ್ದಾಗ ಕೃಷಿ ಮೇಳ ಮಾಡ್ಯಾರ. ನಾಚಿಕೆ ಆಗ್ಬೇಕು ಅವ್ರಿದ್ದು ಹೇಳಕ್ಕ. ಈ ಆಳಂದ್ ತಾಲೂಕಿನ ಮಾಜಿ ಶಾಸಕರಾದಂತ ಸುಭಾಷ್ ಗುತ್ತೇದಾರ ಮತ್ತು ಭಾವಿ ಮುಂದಿನ ಶಾಸಕರಾದಂತ ಹರ್ಷಾನಂದ್ ಗುತ್ತೇದಾರ್ ಅವರು ನೇತೃತ್ವದಲ್ಲಿ ಮಾದನ ಇಪ್ಪರ್ಗದಿಂದ ಪಾದಯಾತ್ರೆ ಚಾಲೂ ಅದಾರ. ಈ ನೈಟಾಟ್ ಎಲ್ಲಿ ಜಿಡ್ಗತನ ನೈಟಾಟ್ ಅಲ್ಲಿದಿಂದ ಅಂತಂದ್ರ ಆಳಂದದಲ್ಲಿ ನಾಳೆ ನಮ್ಮ ವಿರೋಧ ಪಕ್ಷ ನಾಯಕರಾದಂತ ಶ್ರೀ ಚಲವದಿ ನಾರಾಯಣಸ್ವಾಮಿ ಅವರು ಮತ್ತ ನಮ್ಮ ಜಿಲ್ಲಾ ಮಾಜಿ ಶಾಸಕರು ಮತ್ ಮಾಜಿ MP ಅವರು ಎಲ್ಲರೂ ನಾಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ. ಸುಮಾರು ಒಂದು 6-7 ಸಾವಿರ ಮಂದಿದು ಪಬ್ಲಿಕ್ ಬರ್ತದ ಕಾರ್ಯಕ್ರಮ ಸಮಾರೋಪಕ್ಕ. ನಾಳೆ ಕಾರ್ಯಕ್ರಮ ಸಮಾರೋಪ ಅದ. ಶಾಸಕರಾದಂತ ಶಾಸಕರಾದಂತ BR ಪಾಟೀಲ್ ಅವರು, ಅವ್ರ ಮಗ ಆದಂತ RK ಪಾಟೀಲ್ ಅವರು ಬಹಳಷ್ಟು ಜನರಲ್ಲಿ ಆಕ್ರೋಶ, ಬಹಳಷ್ಟು ಹಗರಣಗಳು, ಬಹಳಷ್ಟು ಯಾವ ಜನರ ಕೆಲಸಗಳು ಆಗಲ್ಲಾಗ್ಯಾವ. ಜನರದು ಯಾವೇ ಅನುದಾನ ಬಂದದು ಪೈಪ್ಗಳು ಇರ್ಬೇಕು, ಈ ಅಂಗನವಾಡಿ ಇರ್ಲಿ, ಬೇರೆ ಬೇರೆ ಕೆಲಸಗಳು ಯಾವ್ದಾದ್ರು ಕೂಡನು ಕೆಲಸಗಳು ಯಾವ್ದೂ ಆಗಲ್ಲಾಗ್ಯಾವ. ಬರೀ ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ಬರು ಮನುಷ್ಯಗ್ ಬಿಟ್ರ ಅವ್ರು. ಅಂದ್ರೆ ಉಸಿಲಿ ಸಲ್ಯಾಕ ಯಾವ್ದೇ ಕೆಲಸಗಳು ಆಗಲ್ಲ. 30 ಡಿಪಾರ್ಟ್ಮೆಂಟ್ 30 ಮಂದಿಗೆ ಒಂದೊಂದ್ ಮನುಷ್ಯ ಆಯ್ಕೆ ಮಾಡ್ಬಿಟ್ರ. ಅಂದ್ರೆ ರೊಕ್ಕ ಉಸಿಲಿ ಮಾಡಲಿಕ್ಕೆ ಯಾವುದೇ ಒಂದ್ ಬುಟ್ಟಿ ಮಣ್ಣು ರೋಡದಲ್ಲಿ ಬುಟ್ಟಿ ಮಣ್ಣು ಚೆಲ್ಲಲಾಗ್ಯಾರ. ಇವತ್ತ ರಾಷ್ಟ್ರೀಯ ಅಧ್ಯಕ್ಷರಾದಂತ ಇವರು ನಮ್ಮ ಖರ್ಗೆ ಸಾಹೇಬ್ರು ಹೇಳ್ಯಾರ, ಇವತ್ತು ಕಾಂಗ್ರೆಸ್ ಪಾರ್ಟಿದಲ್ಲಿ ಈಗ 2-2.5-3 ವರ್ಷ ಆಯ್ತು ಒಂದ್ ಬುಟ್ಟಿ ಮಣ್ಣು ಚೆಲ್ಲಿಲ್ ನೀವ್ ಏನ್ ಗ್ಯಾರಂಟಿ ಕೊಡ್ತೀರಾ ಅಂತ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೇಳ್ಯಾರ. ಇವತ್ತು ನಮ್ಮದಲ್ಲ ಅದು. ಆದ ಕಾರಣ ಇವತ್ತು ಯಾವ್ದು ಜನರದು ಯಾವ್ದೇ ರೀತಿ ಯಾವ್ದು ಜನರ ಕೆಲ್ಸಗಳಾಗಲ್ಲ, ಯಾವ್ದು ಆಗಲ್ಲ, ಏನೂ ಆಗಲ್ಲ. ಇಲ್ಲಿ ಒಂದು RK ಪಾಟೀಲ್ ಅವರು ಇವತ್ತ ಗುದ್ಲಿ ಇಲ್ಲ, ಸನಿಕೆ ಇಲ್ಲ, ಇವತ್ತು JCP ಹಚ್ಚಿ ಎಲ್ಲ ಕೆದರ್ಕತ್ತಾರ ಅಂತ ಹೇಳಿ ನಾನು ಸಂತೋಷ್ ಹಾದಿಮನಿ ಹೋಗ್ತಾರ. ಎಲ್ರಿಗೂ ನಮಸ್ಕಾರ. ಜನ ಆಕ್ರೋಶಗೊಂಡಿದೆ. ಇವರ ದುರಾಡಳಿತ, ಇವರ ಚೀಫ್ ಟ್ರಾನ್ಸ್ಫರ್ ವಿರುದ್ಧ ಇವತ್ತ ಜನ ಆಕ್ರೋಶಗೊಂಡಿದೆ. ಆ ಆಕ್ರೋಶವನ್ನ ಇಡೀ ತಾಲೂಕಲ್ಲ, ಜಿಲ್ಲೆಗಲ್ಲ, ಇಡೀ ರಾಜ್ಯಕ್ಕೆ ತೋರಿಸೋ ಸಲಕ ಹರ್ಷಾನಂದ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಜನ ಆಂದೋಲನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ನಾವು ಇವತ್ತು. ಜನ ಆಕ್ರೋಶ ಪಾದಯಾತ್ರೆಯನ್ನ ಇವರು ಇನ್ ಮುಂದಾದ್ರೂ ಶಾಸಕರು ಭ್ರಷ್ಟಾಚಾರ ಮಾಡೋದ್ ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸಬೇಕು. ಇನ್ ಮುಂದೆ ಈ ಹೋರಾಟ ಕಾಯಮ. ನಿಮ್ಮ ಒಂದು ಭ್ರಷ್ಟಾಚಾರ ವಿರುದ್ಧ ನಮ್ಮ ಹೋರಾಟ ಯಾವಾಗ ಇದ್ದೇ ಇರುತ್ತೆ ಅಂತ ಅವರಿಗೆ ನಾವು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಇನ್ ಮುಂದೆ ನಿಮ್ದು ಯಾವುದೇ ದುರಾಡಳಿತವನ್ನ ಸಹಿಸಿಕೊಂಡು ಸುಮ್ಮಿರಲ್ಲ ತಾಲೂಕು ಜನತೆ ಇದನ್ನ ಖಂಡಿಸ್ತದ ಅಂತ ಹೇಳಿ ಇವತ್ತು ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೀವಿ. ಇನ್ ಮುಂದಾದ್ರೂ ಒಂದು ನೈತಿಕವಾದಂತ ರಾಜಕಾರಣ ನೀವು ಮಾಡಿ, ಒಂದು ತೀವ್ರ ಮಟ್ಟದ ರಾಜಕಾರಣ ಮಾಡೋದು ಬಿಡಿ. ಸಣ್ಣ ಸಣ್ಣ ನೌಕರರಿಗೂ ಕೂಡ ನೀವು ಟ್ರಾನ್ಸ್ಫರ್ ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು, ಇದು ಬಹಳ ಕೆಳಮಟ್ಟದ ರಾಜಕಾರಣ ಬಿಟ್ಟು ನೀವು ಒಂದು ಏನಂತಾರ ಸೌಜನ್ಯವಂತವಾಗಿ ಉತ್ತಮವಾದಂತ ಆಡಳಿತ ನೀಡಿ, ಅಭಿವೃದ್ಧಿ ಗಮನ ಹರಿಸ್ರಿ. ನೀವು ಸಲಹೆಗಾರರಿದ್ರಿ, ನಿಮಗೆ ಸಲಹೆಗಳು ಬೇಕಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ನೀವೇ ಸಲಹೆ ಪಡ್ಕೋಬೇಕಾ, ಯಾವ ರೀತಿ ರಾಜಕಾರಣ ಮಾಡ್ಬೇಕಂತ ನಿಮ್ಗೆ ಸಲಹೆಗಳು ಇವತ್ತು ಬೇಕಾಗಿದೆ. ನೀವು ಸಮಾಜಕ್ಕೆ ಹಿತವನ್ನು ಮಾಡಂತ ರಾಜಕೀಯ ಮಾಡಿ, ಈ ತರ ದೇಶ ರಾಜಕಾರಣ ಮಾಡಿಬಿಡಂತ ನಾವು ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ.